ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹಿಂದಿನ ವಿಡಿಯೋ ನೋಡಿದರೆ ಈ ವಿಡಿಯೋ ಅದರ ಕಂಟಿನ್ಯೂಷನ್, ಅಂದರೆ ನಮ್ಮ ಕಬಿನಿ ಸಫಾರಿಯ ಭಾಗ 1 ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿರುತ್ತೆ. ಇದು ಭಾಗ 2. ಸೊ ಹಾಗೆ ನಾವು ಹಿಂದಿನ ದಿವಸ ಸಫಾರಿಗೆಲ್ಲ ಹೋಗ್ಬಿಟ್ಟು ಆ ಹುಲಿನೆಲ್ಲ ನೋಡಿ ಇನ್ನೂ ನಾವು ಅದೇ ಹ್ಯಾಂಗ್ ಓವರಲ್ಲಿದ್ವಿ. ಈ ಸತಿನೂ ನಮಗೆ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗಿದ್ದೀವಿ. ಅದೇ ಖುಷಿಗೆ ನೋಡಿ ನಾವು 5:30 ಆಲ್ರೆಡಿ ನಾವು ಕಾಕನಕೋಟೆ ಪಾಯಿಂಟ್ ಹತ್ರ ಬಂದ್ಬಿಟ್ಟಿದ್ವಿ. ಬಿಕಾಸ್ ನಮಗೆ ಅರ್ಲಿ ಮಾರ್ನಿಂಗ್ ಸಫಾರಿ ಬುಕ್ ಆಗೋಗಿತ್ತು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಅಬೌಟ್ 3 hours. 3 ಗಂಟೆ ಕಾಲ ನಮ್ಮನ್ನು ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ. ಡೀಪ್ ಫಾರೆಸ್ಟ್ ಆಲ್ಮೋಸ್ಟ್ ಕರ್ಕೊಂಡು ಹೋಗ್ತಾರೆ. ಸೊ ವಿ ವಿಲ್ ಎಕ್ಸ್ಪೆಕ್ಟಿಂಗ್ ಈ ಸತಿನೂ ಕಾಣಿಸ್ಬೋದು ಅಂತ ಹೋಪ್ಫುಲಿ. ಆಮೇಲೆ ಸಫಾರಿ ಸ್ಟಾರ್ಟ್ ಆಯಿತು. 5:45 ಆಗೇ ಹೋಯ್ತು. ಕರ್ಕೊಂಡು ಹೋಗ್ತಾ ಇದ್ರು. ಏನು ಗೊತ್ತಾ, ನಿಜವಾಗ್ಲೂ ನಮಗೆ ಹುಲಿ ಬಿಡ್ತು. ಆ್ಯಕ್ಚುಲಿ ವಿ ಫೌಂಡ್ ಇಟ್ ಅಗೇನ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇರುವಂತಹ ಹುಲಿ ಹೆಸರು ಕಟ್ ಲಿಪ್ ಅಂತ. ಇದು ಒಂಥರ ವಾರಿಯರ್. ಯಾಕೆ ಅಂದರೆ ಇದು ಅದ್ರ ಹಿಂದೆ ಬೇಟೆ ಆಡಿದ್ದು ಎಲ್ಲ ತುಂಬ ಅಗ್ರೆಸಿವ್ ಆಗಿ ಹಂಟ್ಗಳನ್ನ ಮಾಡಿದಾಗ ಅದರ ತುಟಿಯ ಭಾಗ ಹತ್ರ ಸ್ವಲ್ಪ ಕಟ್ಟಾಗಿರತ್ತೆ. ಅಷ್ಟು ಟೆರ್ರರ್ ಆಗಿದೆ ಇದು. ತುಂಬಾ ಇದು ಫೇಮಸ್ ಅಂತೆ ಕಬಿನಿಯಲ್ಲಿ. ತುಂಬ ಸೈಟ್ ಆಗೋದು ಕಷ್ಟ. ದಿಸ್ ವಾಸ್ ದ ಟೆರಿಟರಿ ಆಫ್ ಕಟ್ ಲಿಪ್ ಟೈಗರ್. ಸೊ ಹಾಗಾಗಿ ಈ ಒಂದು ಹುಲಿಗೆ ಕಟ್ ಲಿಪ್ ಅನ್ನೋ ಹೆಸರಿಂದ ಕರೀತಾರೆ. ಇದಕ್ಕೆ ಕಬ್ಸ್ ಕೂಡ ಇದೆ, ಅದು ಬೇರೆ ಕಡೆ ಇತ್ತು. ನಮಗೆ ಈ ಟೈಗರ್ ಒಂದೇ ಸೈಟ್ ಆಯಿತು ಅವತ್ತಿನ ದಿವಸ. ಸೊ ವಿ ಆರ್ ಸೋ ಲಕ್ಕಿ ಆ್ಯಕ್ಚುಲಿ. ಅದು ಯೂಶಲಿ ಅಷ್ಟು ಬೇಗ ಕಾಣಿಸಲ್ವಂತೆ. ನಾವು ಸಫಾರಿ ಸ್ಟಾರ್ಟ್ ಆಗಿ 10 ನಿಮಿಷಕ್ಕೆ ಕಾಣಿಸ್ಬಿಡ್ತು. ಸೊ ಅದಂತೂ ನಮಗೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್. ನಮಗೆ 2-3 ದಿವಸ ಕಂಟಿನ್ಯೂಸ್ ಆಗಿ ಸೈಟ್ ಆಯಿತು ಟೈಗರ್. ಆಮೇಲೆ ಹಾಗೆ ಸಫಾರಿ ಎಲ್ಲ ನೋಡ್ಕೊಂಡು ಬರ್ತಾ ನಾನು ಲಾಸ್ಟ್ ಟೈಮ್ ತೋರಿಸಿದಂಥ ಪ್ರಾಣಿಗಳನ್ನೇ ಎಗೇನ್ ನಾವು ಈ ಅವತ್ತಿಂದು ಸಫಾರಿಲಿ ಕೂಡ ಸೈಟ್ ಮಾಡಿದ್ವಿ. ಇದರಲ್ಲಿ ಒಂಥರ ಇನ್ನೊಂದು ತುಂಬ ಚೆನ್ನಾಗಿ ಅನಿಸಿದ್ದು ಮೂಮೆಂಟ್ ಏನು ಅಂತ ಅಂದರೆ, ನವಿಲೆಲ್ಲ ತುಂಬ ಚೆನ್ನಾಗಿ ಅದರ ರೆಕ್ಕೆಗಳನ್ನೆಲ್ಲ ಅಷ್ಟು ಹತ್ತಿರದಿಂದ, ಅಂದರೆ ಗರಿಗಳನ್ನೆಲ್ಲ ಅಷ್ಟು ಹತ್ತಿರದಿಂದ ನೋಡಿದ್ದು ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ನಾಗರಹೊಳೆ ವಾಸ್ ದ ಬೆಸ್ಟ್ ಟ್ರಿಪ್ ಎವರ್. ಟ್ರಿಪ್ ಅನ್ನೋದಕ್ಕಿಂತ ಇದು ಒಂದು ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಈ ವೈಲ್ಡ್ ಲೈಫ್ ಸಫಾರಿ ಜರ್ನಿ ಇಷ್ಟೆಲ್ಲ ಚೆನ್ನಾಗಾಗಕ್ಕೆ ಐ ಹ್ಯಾವ್ ಟು ಗಿವ್ ದ ಬಿಗ್ಗೆಸ್ಟ್ ಕ್ರೆಡಿಟ್ಸ್ ಮೇನ್ಲಿ ನಾಗರಹೊಳೆ ಸ್ಟಾಫ್ಸಿಗೆ, ನಮ್ಮನ್ನ ಸಫಾರಿಲಿ ಕರ್ಕೊಂಡೋದಂಥವರಿಗೆ, ಅಥವಾ ಎಂಟೈರ್ ಏನು ವೈಲ್ಡ್ ಲೈಫ್ ಇನ್ಚಾರ್ಜ್ ಇದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನನಗೆ ರೆಸ್ಪಾಂಡ್ ಮಾಡಿದ್ರು. ಎಷ್ಟೋ ಸತಿ ನಮಗೆ ಟಿಕೆಟೇ ಸಿಗಲಿಲ್ಲ ಕೆಲವೊಂದು ಸಫಾರೀಸಲ್ಲಿ, ಅದಕ್ಕೆಲ್ಲ ನನಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಈವನ್ ನನಗಿದ್ದಂಥ ಸ್ಟೇ ಅವರು ಓನರ್ ಕೂಡ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದರು. ಸೊ ಅವರೆಲ್ಲರೂ ಇದ್ದಿದ್ದಕ್ಕೆ ನಮಗೆಲ್ಲ ಇಷ್ಟು ಚೆನ್ನಾಗಿ ಹೋಗಿ ಬಂದ್ವಿ ಅಂತ ಅನಿಸ್ತಾ ಇದೆ. ತುಂಬ ಸ್ಮೂತಾಗಿ ಆಯಿತು ಎಲ್ಲನೂ ಅಂತ ಅನಿಸ್ತಾ ಇದೆ. ಸೊ ಐ ರಿಕ್ವೆಸ್ಟ್ ಎಲ್ಲರಿಗೂ, ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋಗಬೇಕು ವೆಕೇಷನ್ಗೆ. ಇವಾಗ ದಸರಾ, ದೀಪಾವಳಿ ಏನೇ ಬರ್ತಾನೆ ಇರತ್ತೆ, ಎವ್ರಿ ಮಂತ್ ಏನಾದರೂ ಒಂದು. ಸೊ ಎಲ್ಲರೂ ಈ ಥರ ವೈಲ್ಡ್ ಲೈಫಿಗೆ ತುಂಬ ವಿಸಿಟ್ ಮಾಡಿ, ತುಂಬ ಜನ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಈ ಕಾನ್ಸೆಪ್ಟ್. ಬೇರೆ ಬೇರೆ ಕಡೆ ಹೋಗೋದು, ಅಲ್ಲಿ ಇಲ್ಲಿ ಹೋಗ್ತಾರೆ. ಅದ್ರ ಜೊತೆಗೆ ಇದೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ವಾಪಸ್ ಬರಬೇಕಾದ್ರೆ ಎಷ್ಟು ಮೆಮೊರೀಸ್ ಜೊತೆ ನಾವು ಆಚೆ ಬಂದ್ವಿ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ವಾಪಸ್ ಬರ್ಬೇಕಾದ್ರೆ ಆಲ್ಮೋಸ್ಟ್ ನಮಗೆ ತುಂಬ ಬೇಜಾರಾಗೋಗಿತ್ತು, ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಸೊ ಹಾಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ವಾಪಸ್ ಹೊರಟ್ವಿ. ಆನ್ ದ ವೇ ನಾವು ಲಂಚಿಗೆ ಸ್ಟಾಪ್ ಮಾಡೋಣ ಅಂತ ಮದ್ದು ಟಿಫನೀಸ್ಗೆ ಸ್ಟಾಪ್ ಮಾಡಿದ್ವಿ ಲಂಚಿಗೆ. ಸೊ ವಿ ಆರ್ಡರ್ಡ್ ನಾರ್ತ್ ಇಂಡಿಯನ್ ಥಾಲಿ. ನಿಮಗೆಲ್ಲ ಗೊತ್ತೇ ಇರುತ್ತೆ ಹೇಗಿರುತ್ತೆ ನಾರ್ತ್ ಇಂಡಿಯನ್ ಥಾಲಿ ಅಂತ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬ್ರೆಡ್ ಹಲ್ವಾ ಅಂತ. ಅದು ಸ್ವೀಟು, ನಂಗೆ ಸ್ವೀಟ್ಸ್ ತುಂಬ ಇಷ್ಟ. ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಹಸಿವು ಆಗಿತ್ತು. ಸೊ ಹಸಿವಾಗಿದ್ದಕ್ಕೂ ಅಲ್ಲಿದ್ದ ಟೇಸ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಯಾರಾದರೂ ಬೆಂಗಳೂರಿಂದ ಕಬಿನಿ ಅಥವಾ ಮೈಸೂರಿಗೆ ಹೋಗ್ಬೇಕಾದ್ರೆ ಯಾರು ಆ ರೂಟಲ್ಲಿ ಹೋದರೆ ಈ ಮದ್ದು ಟಿಫನೀಸಿಗೆ ಸ್ಟಾಪ್ ಮಾಡಿ. ಆಮೇಲೆ ಇದು ತುಂಬ
ಚೆನ್ನಾಗಿದೆ. ಆಮೇಲೆ ಹೊಸ ಹೋಟೆಲು, ಇವ್ರದ್ದು 2-3 ಬ್ರಾಂಚಸ್ ಇದೆ. ಮದ್ದೂರು ವಡೆ ತಿನ್ನೋಕ್ಕೆ ಅಂತಲೇ ಎಷ್ಟೋ ಜನ ಸ್ಟಾಪ್ ಮಾಡ್ತಾರೆ ಇಲ್ಲಿ. ಸೊ ಹಾಗೆ ಅದ್ರ ಪಕ್ಕ ಮೆಕ್ಡೊನಾಲ್ಡ್ಸ್ ಇತ್ತು. ನಾನು ಫಸ್ಟ್ ಹೋಗಿದ್ದೆ ಕಾಫ್ಲೂಟ್ ಕುಡಿಯೋಣ ಅಲ್ಲಿ ಅಂತ. ಅದಕ್ಕೋಸ್ಕರ ನಾವು ನಮ್ಮೂರಲ್ಲಿ ಎಲ್ಲರೂ ಕುಡಿಯೋಣ ಅಂತಂದ್ರೆ ಇಲ್ಲೆಲ್ಲೂ ಇಲ್ಲ. ಅಗೇನ್ ನಾವು ಮೈಸೂರು, ಬೆಂಗಳೂರು, ಬೇರೆ ಬೇರೆ ಊರಿಗೆ ಬಂದಾಗನೇ ಈ ಥರ ಮೆಕ್ಡೊನಾಲ್ಡ್ಸಿಗೆ ಹೋಗ್ಬೋದು. ಸೊ ಹಾಗೆ ಅಲ್ಲೆಲ್ಲ ತಿನ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ವಾಪಸ್ ಊರಿಗೆ ಹೊರಟ್ವಿ. ರೀಚ್ ಆದ್ವಿ. ಒಂದು ಸನ್ಸೆಟ್ ನೋಡ್ಕೊಂಡು ಹಾಗೆ ರೋಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಹಾಗೆ. ಸೊ ನನ್ನ ಎಲ್ಲ ವಿಡಿಯೋಸ್ ನೋಡ್ತಾ ಇರೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ಸಪೋರ್ಟರ್ಸ್ಗೆ ತುಂಬ ಥ್ಯಾಂಕ್ ಯು. ಆಮೇಲೆ ನನ್ನ ಪ್ರೀವಿಯಸ್ ವಿಡಿಯೋಗಂತೂ ಸಿಕ್ಕಾಪಟ್ಟೆ ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.